ವೀಕ್ಷಕರೇ, ರಿಲ್ಯಾಕ್ಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಚನಾ. ಬನ್ನಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಳೋಣ. ಅದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಆದಂತಹ ಬ್ರಾಹ್ಮಿಣಿ ಅಂಜಲಿ ಅವರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್, ಇನ್ನೇನು ಆಗಸ್ಟ್ ತಿಂಗಳಲ್ಲಿ ಶುಕ್ರ ಬದಲಾವಣೆ ಆಗ್ತಿದೆ. ಆದ್ರೆ ಶುಕ್ರ ಕನ್ಯಾ ರಾಶಿಗೆ ಹೋಗ್ತಾ ಇದೆ. ಈ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳಲ್ಲಿ ಏನೇನ್ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೊದಲಿಗೆ ಮೇಷರಾಶಿ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಶುಕ್ರ ಸಂಚಾರದ ಫಲಗಳಲ್ಲಿ ಮೇಷರಾಶಿಗೆ ಯಾವೆಲ್ಲ ಫಲಗಳನ್ನ ಕೊಡುತ್ತೆ ಅಂತ ನೋಡೋಣ. ಯಾಕೆಂತ ಅಂದ್ರೆ ಶುಕ್ರ ಅನ್ನೋನೆ ಒಂದು ಫೈನಾನ್ಸ್ ಇದ್ದಂಗೆ, ಮಿನಿಸ್ಟರ್. ಹೌದು, ಈ ದುಡ್ಡೇ ದೊಡ್ಡಪ್ಪ ಅಂತೀವಲ್ಲ ಹಾಗೆ. ಹಾಗಾಗಿ ಇನ್ನೊಬ್ಬ ಶುಕ್ರ ಏನಕ್ಕೆ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ನಮ್ಮ ಜೀವನದ ಇಷ್ಟಾರ್ಥಗಳನ್ನ ಈಡೇರಿಸೋನು. ನಮಗೆ ಕಣ್ಣಿಗೆ ಬೇಕಾಗಿದ್ದನ್ನ ಕೊಂಡ್ಕೊಳ್ಳೋದು, ಇಷ್ಟವಾದ ವಸ್ತುಗಳು ನಮ್ಮ ಮನೆಗೆ ತಗೊಳ್ಳೋವಂಥದ್ದು, ಅಥವಾ ಇಷ್ಟವಾದ ಬಂಗಲೆಯಲ್ಲಿ ವಾಸ ಮಾಡೋವಂಥದ್ದು. ಅಂದ್ರೆ ಮನೆ ಕಟ್ಟಬೇಕಾದ್ರೆ ನಮ್ಗೆ ಇಂಥದೇ ಮನೆ ಅನ್ನೋದೊಂದು ಆಸೆ ಇರುತ್ತಲ್ಲ, ಅದೆಲ್ಲ ಆಸೆಗಳನ್ನ ಕೊಡೋನೆ ಶುಕ್ರ. ಅಂದ್ರೆ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡೋನು. ಸೊ ಶುಕ್ರ ಒಬ್ಬ ಇರ್ಬೇಕು. ಮನುಷ್ಯನಿಗೆ ಹಣ ಇಲ್ಲದೆ ಯಾವ್ದು ಇರಕ್ಕಾಗಲ್ಲ. ಅದೇ ಫೈನಾನ್ಸ್ ಮಿನಿಸ್ಟರ್ ಅಂತಾನೆ ಕರಿತೀವಿ ನಾವು ಅವನನ್ನ. ಹಣನ ಒತ್ಕೊಂಡ್ ಬರ್ತಾನೆ ಅಂತ ಅಂದಾಗ ಈ ಶುಕ್ರ ಇವಾಗ ಮೇಷರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಕನ್ಯಾ ರಾಶಿಯಲ್ಲಿ ಶುಕ್ರ ಏನಾಗುತ್ತೆ ಅಂತ ಅಂದ್ರೆ ನೀಚನಾಗ್ತಾನೆ. ಅದು ಬುಧನ ಮನೆ ಆಗಿರುತ್ತೆ, ನೀಚನಾಗ್ತಾನೆ. ಕನ್ಯಾ ರಾಶಿ ಮನೆಯಲ್ಲಿ ಶುಕ್ರ ನೀಚನಾದಾಗ ಮೇಷರಾಶಿಗೆ ಅದು 6th ಹೌಸ್. ಎರಡನೇ ಮನೆಯವನಾಗಿ 6ನೇ ಮನೆಗೆ ಹೋದಾಗ, ಸೆಕೆಂಡ್ ಅವನು 6ನೇ ಮನೆಗೆ ಹೋದಾಗ ಕಮಿಟ್ಮೆಂಟ್ಗಳನ್ನು ಸ್ವಲ್ಪ ತೋರಿಸುತ್ತೆ. ಈಗ ದುಡ್ಡು ನಮ್ಗೆ ಹಣ ಇದ್ರೆ ಕೆಲವು ಕಮಿಟ್ಮೆಂಟ್ಗಳು ಮಾಡ್ಕೊತೀವಿ ಅಲ್ವಾ? ಹೌದು. ಸೊ ಏನೋ ಬೇಕಪ್ಪ, ನಮ್ಗೆ ಆಸೆ ಬಂತು, ಒಂದ್ ಫ್ರಿಡ್ಜೇ ಬೇಕು ಅನ್ಕೊಳ್ಳಿ, ಸಾಲ ಮಾಡೋದು ತಗೊಳಲ್ವಾ? ಹೌದು. ಟಿವಿ ಬೇಕು, ಪಕ್ಕದ ಮನೆ ಟಿವಿ ಬಂತಂದ್ರೆ ನಮ್ಮ ಮನೆಗೆ ಒಂದು ಟಿವಿ ಇರ್ಲೇಬೇಕು. ಸೊ ಒಂದ್ ಫ್ರಿಡ್ಜ್ ಬೇಕು ಅಂದ್ರೆ ಅದನ್ನ ತಗೊಳಕ್ ಏನಾದ್ರು ಒಂದ್ ಪ್ರಯತ್ನ ಪಡ್ತೀವಿ. ಪ್ರಯತ್ನವನ್ನು ಮಾಡ್ದೇನೆ ನಮ್ಮ ಮನೆಗೆ ಯಾವ್ದನ್ನು ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳಕ್ ಆಗಲ್ಲ. ಯಾವಾಗ ನಾವು ಪ್ರಯತ್ನ ಮಾಡ್ತೀವೋ, ಸಾಲ ಮಾಡೋರು ತರ್ತೀವೋ, ಅದನ್ನ ತೀರ್ಸಕ್ ಒಂದ್ ದಾರಿ ಬೇಕಲ್ಲ. ಅದಕ್ಕೆ ಯಾರು ಬೇಕು? ಶುಕ್ರ ಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಮೇಷರಾಶಿಯವರು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋಕೋಸ್ಕರ, ಅಥವಾ ತಾವು ಇಷ್ಟಪಟ್ಟಿದ್ದನ್ನ ಕೊಂಡ್ಕೊಂಬರಕ್ಕೋಸ್ಕರ, ಅದು ವಾಹನ ಆಗಿರ್ಬೋದು, ಮನೆಗೆ ಸಂಬಂಧಪಟ್ಟಂತ ವಸ್ತುಗಳಾಗಿರ್ಬೋದು, ಅಥವಾ ಯಾರಿಗಾರ ಗಿಫ್ಟ್ ಕೊಡೋದಕ್ಕೆ ಸ್ವಲ್ಪ ಲಕ್ಸುರಿ ಗಿಫ್ಟ್ಗಳನ್ನ ಕೊಡೋ ಅಂಥದ್ದು ಇರ್ಬೋದು, ಇಂಥದಕ್ಕೆಲ್ಲ ಸ್ವಲ್ಪ ಸಾಲಗಳನ್ನ ಮಾಡ್ಕೊಳ್ಳೋ ಅಂತ ಒಂದು ಸಮಯ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಯಾಕೆಂದ್ರೆ ಶುಕ್ರ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಅಲ್ಲಿ ಕಮಿಟ್ಮೆಂಟ್ ಬಿದ್ದಾಗ ಏನಾಗುತ್ತೆ, ಅದೆಲ್ಲೋ ಈ ಒಂದು ತಿಂಗಳಲ್ಲಿ ತೀರ್ಸೋದಿಕ್ಕೆ ಮಾಡೋದಿಕ್ಕೆ ಸ್ವಲ್ಪ ಒದ್ದಾಡ್ತಾರೆ. ಅದನ್ನ ನೋಡ್ಕೊಂಡು ಮೇಷರಾಶಿಯವ್ರು ಮಾಡ್ಬೇಕು. ಯಾಕಂದ್ರೆ ಮೇಷರಾಶಿಯವ್ರು ಹೆಂಗೆ ಅಂತ ಅಂದ್ರೆ ಎಲ್ಲರನ್ನೂ ಪ್ರೀತಿಸುವಂತಹ ಗುಣ, ಎಲ್ಲರನ್ನೂ ನಂಬುವಂತಹ ಗುಣ. ಯಾಕೆಂದ್ರೆ ಮೇಷರಾಶಿಯವರು ಹೇಗೆ ಅಂತ ಅಂದ್ರೆ ಒಂದು ಕಲ್ಲನ್ನು ಕೂಡ ಮಾತಾಡ್ಸ್ಕೊಂಡ್ ಬರುವಂತ ವ್ಯಕ್ತಿಗಳು. ಅಷ್ಟು ಮಟ್ಟಿಗೆ ಅವರಲ್ಲಿ ಜನಗಳ ಒಂದು ಜೊತೆ ಬೆರೆಯೋದಾಗಿರ್ಬೋದು, ಜನಗಳ ಒಂದು ಜೊತೆ ಸಂಪರ್ಕ ಇರ್ಬೋದು, ಇವೆಲ್ಲವೂ ಕೂಡ ಈ ಮೇಷರಾಶಿಯವ್ರಿಗೆ ಹೆಂಗಿರುತ್ತೆ ಅಂತ ಅಂದ್ರೆ ಜನರಿಲ್ದೆ ಅವ್ರ ಕೈಲಿ ಇರಕ್ಕಾಗಲ್ಲ. ಅಂದ್ರೆ ಒಂಟಿತನದಿಂದ ಅವ್ರು ಇರಕ್ಕಂತೂ ಸಾಧ್ಯನೇ ಇಲ್ಲ ಮೇಷರಾಶಿಯವರು. ಇಲ್ಲ ಒಂದು ಕಡೆ ಸಂಪರ್ಕವನ್ನ ಇನ್ನಷ್ಟು ಉನ್ನತ ಮಾಡ್ಕೊಳ್ಳೋಕೋಸ್ಕರನೋ ಇಲ್ಲ ಒಂದ್ ಸ್ವಲ್ಪ ಕಮಿಟ್ಮೆಂಟ್ಗಳು ಅಧಿಕವಾಗ್ತಾ ಹೋಗುತ್ತೆ ಈ ಮೇಷರಾಶಿಯವರಿಗೆ. ಈ ಮೇಷರಾಶಿಯವರು ಲೈಫ್ ಅಲ್ಲಿ ತುಂಬಾ ಚೇಂಜಸ್, ತುಂಬಾ ಬದಲಾವಣೆಗಳನ್ನು ಕೂಡ ನೋಡ್ತಾರೆ. ಯಾಕಂದ್ರೆ ಲಗ್ನಾಧಿಪತಿ ಆದಂತಹ ಕುಜ, ರಾಶಾಧಿಪತಿ ಆದಂತಹ ಕುಜ 3ನೇ ಮನೆ ಕೂಡ ಹೋಗ್ತಾ ಇದ್ದಾನೆ. ಈ 3ನೇ ಮನೇಲಿ ಇದ್ದು ಶುಕ್ರ ನೀಚನಾದಾಗ ಏನಾಗ್ತಾ ಹೋಗುತ್ತೆ, ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ನೋಡ್ತಾ ಹೋಗ್ಬೋದು. ಪ್ರಯತ್ನ ಪಡ್ಲಿ. ಸಾಲ ಮಾಡೋದಕ್ಕೆ ನೂರಾರು ದಾರಿಗಳು ನಾವು ಮಾಡ್ಕೊಳ್ತೀವಿ, ತೀರ್ಸೋದಕ್ಕೂ ನೂರಾರು ದಾರಿಗಳು ದೇವ್ರು ಕೊಟ್ಟಿರ್ತಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಶುಕ್ರನ ಸಂಚಾರ ಏನಿದೆ, ಅವನು ಸಿಂಹದ ಮನೆಯಿಂದ ಕನ್ಯಾದ ಮನೆಗೆ ಹೋಗ್ತಾ ಇದ್ದಾನೆ. ಆ ಕನ್ಯಾ ರಾಶಿಯ ಮನೆಯಲ್ಲಿ 1 ತಿಂಗಳು ಆಗಸ್ಟ್ ಪೂರ್ತಿ ಇರೋದ್ರಿಂದ ಏನಾಗುತ್ತೆ, 6ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಸ್ವಲ್ಪ ಸಾಲಗಳನ್ನ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಬೇಕಾಗತ್ತೆ ಮೇಷರಾಶಿಯವರು. ಜೊತೆಗೆ ಮೇಷರಾಶಿಯವರಿಗೆ ಶುಕ್ರ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಹೌದು. ಹಾಗಾಗಿ ಶುಕ್ರ ಬಂದು ಏನ್ ಚೇಂಜಸ್ ಆದಾಗ ಉತ್ತರ ನಕ್ಷತ್ರದಲ್ಲಿ ಕುಳಿತುಕೊಳ್ತಾನೆ. ಆ ಉತ್ತರ ನಕ್ಷತ್ರದಲ್ಲಿ ಏನಾಗತ್ತೆ ಅಂತಂದ್ರೆ ರವಿಯ ನಕ್ಷತ್ರ ಅದು. ಸೊ ಆಪೋನೆಂಟ್ ನಕ್ಷತ್ರ. ಅಲ್ಲಿವರೆಗೂ ಅವ್ನಿಗೆ 20ನೇ ತಾರೀಕುವರೆಗೂ ಸ್ವಲ್ಪ ವಿರುದ್ಧ ನಕ್ಷತ್ರದಲ್ಲಿ ಕೂರೋದ್ರಿಂದ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಮೇಷರಾಶಿಯವರು. ತದನಂತರದಲ್ಲಿ ಅವನು ಹಸ್ತ ನಕ್ಷತ್ರಕ್ಕೆ ಹೋಗ್ತಾನೆ. ಆಗ ಮಾಲವ್ಯ ಯೋಗ ಅಂತೀವಿ. ಯಾಕೆಂದ್ರೆ ಹಸ್ತ ನಕ್ಷತ್ರದ ಅಧಿಪತಿ ಚಂದ್ರ ಆಗಿರೋದ್ರಿಂದ ಏನಾಗುತ್ತೆ, ಶುಕ್ರ ಮತ್ತೆ ಚಂದ್ರ ಇಬ್ರು ಸೇರಿದಾಗ ಮಾಲವ್ಯ ಯೋಗ ಅಂತೀವಿ. ಸೊ ಆಫ್ಟರ್ 20th ಅಂದ್ರೆ ಆಗಸ್ಟ್ 20ನೇ ತಾರೀಕಿನ ನಂತರದ ದಿನಗಳಲ್ಲಿ ತುಂಬಾ ಚೇಂಜಸ್ ನ
ಮೇಷರಾಶಿಯವರು ನೋಡ್ತಾ ಹೋಗ್ತಾರೆ. ಓಕೆ. ಇದ್ರ ಜೊತೆಗೆ ಮತ್ತೆ ಮೇಷರಾಶಿಯವರಿಗೆ ಶುಕ್ರ 20ನೇ ತಾರೀಕಿನ ನಂತರ ಇನ್ನೊಂದು ನಕ್ಷತ್ರ ಅಂದ್ರೆ ಕುಜನ ನಕ್ಷತ್ರ ಬಂದಂತಹ ಚಿತ್ತಾ ನಕ್ಷತ್ರದಲ್ಲಿ ಕೂರೋದ್ರಿಂದ ಏನಾಗುತ್ತೆ, ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಹೋಗ್ತಾರೆ ಮೇಷರಾಶಿಯವರು. ಯಾಕಂದ್ರೆ ಕುಜ ಶುಕ್ರ ಕಾಂಬಿನೇಷನ್ ಬಂದಾಗ ಏನಾಗುತ್ತೆ, ಮದುವೆ ಆಗುವಂತ ಚಾನ್ಸಸ್ ಬರ್ಬೋದು, ಅಥವಾ ಮನೇಲಿ ಆದ್ರೆ ಹೆಣ್ಮಕ್ಳು ಇದ್ರೆ ನಾವು ದಾರೆ ಹೇಳ್ಕೊಡುವಂತಹ ಒಂದು ಸಮಯ, ಅಥವಾ ಕುಜ ಶುಕ್ರ ಕಾಂಬಿನೇಷನ್ ಅಂದ್ರೆ ಭೂಮಿಗೆ ಹೆಚ್ಚು ನಾವು ಹಣವನ್ನ ಹೂಡಿಕೆ ಮಾಡುವಂತಹ ಒಂದು ಸಮಯ ಕೂಡ ಶುಭ ಕಾರ್ಯಗಳು ನಡೀತಾ ಹೋಗುತ್ತೆ. ಯಾಕಂದ್ರೆ ಕುಜ ಬಂದು ಭೂಕಾರಕನಾಗಿರೋದ್ರಿಂದ, ಶುಕ್ರ ಬಂದು ಫೈನಾನ್ಸ್ ಆಗಿರೋದ್ರಿಂದ ಎರಡೂ ಒಂದು ಜೊತೆಗೆ ಸೇರಿದಾಗ ಏನಾಗುತ್ತೆ, ನಕ್ಷತ್ರದಲ್ಲಿ ಕುಳಿತಾಗ ನಮಗೆ ಅನ್ಕೊಂಡಂತಹ ಕೆಲಸ ಕಾರ್ಯ, ಭೂಮಿಲಿ ಏನಾದ್ರು ಮಾಡಿಸ್ಬೇಕು, ಕೆಲಸ ಕಾರ್ಯಗಳು, ಮನೆ ಕಟ್ಟಬೇಕು ಅನ್ನೋ ಆಸೆಗಳೇನಾದ್ರೆ ಅದಕ್ಕೆ ಸಾಲ ಮಾಡ್ತಾರೆ ಮೇಷರಾಶಿಯವರು ಅಂತ. ಅದಕ್ಕೆ ಮೇಷರಾಶಿಯವರು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ಅಧಿಕ ಸಾಲ ಲೈಫಲ್ಲಿ ನಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡೋದ್ರಿಂದ, ಸಾಲದಿಂದ ಹೆಚ್ಚು ಜಾಸ್ತಿ ಆದಷ್ಟು ನಿದ್ದೆ ಬರಲ್ಲ, ಸಮಯನ ಅದಕ್ಕೆ ಕೊಡ್ಬೇಕಾಗತ್ತೆ. ಅದಕ್ಕಾಗಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳಿ ಒಂದು ಗಾದೆನೇ ಇದೆ. ಅದಕ್ಕೆ ನೋಡ್ಕೊಂಡಿದ್ದಕ್ಕಂಗೆ ನಾವು ಜೀವನವನ್ನ ಮಾಡ್ತಾ ಹೋದ್ರೆ ಈ ಸಾಲದ ಬಾಧೆಯಿಂದ ಹೊರಗೆ ಬರ್ಬೋದು. ಮೇಷರಾಶಿಯವರಿಗೆ 3 ಹಂತಗಳಲ್ಲೂ ಕೂಡ ಈ ಆಗಸ್ಟ್ ತಿಂಗಳು ಚೇಂಜ್ ಆಗೋದ್ರಿಂದ ಸ್ವಲ್ಪ ಪ್ರೀವಿಯಸ್ ಆಗಸ್ಟ್ 1 ಇಂದ 20ನೇ ತಾರೀಕು ಒಂಥರ ಲೈಫ್ ನಡೆಯುತ್ತೆ. ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು. ಉಳಿದಂತ ದಿನಗಳಲ್ಲಿ ಈ ಶುಕ್ರನ ಒಂದು ಅಸ್ತಿತ್ವ ಏನಿದೆ ಅವರಿಗೆ ಫೈನಾನ್ಸ್ ತಂದೆ ಕೊಡೋಕೆ, ಧನಕಾರಕ 2ನೇ ಮನೆ ಮೇಷರಾಶಿಯವರಿಗೆ ಹಣದ ಯಥೇಚ್ಛವಾಗಿ ಬರುವಂತ ಸಮಯ ಇರೋದ್ರಿಂದ ಮೇಷರಾಶಿಯವರಿಗೆ ಉನ್ನತ ದಿನಗಳು ನೋಡ್ಬೋದು ಆಗಸ್ಟ್ ಮಂತಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೇಷರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.